ಫ್ರೆಂಡ್ಸ್, ನಾನು ಕ್ರೀಮ್ ಕಲರ್ ತೊಗೊಳ್ತಾ ಇದ್ದೀನಿ. ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ನೋಡಿ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ, ನಾವು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿಂದ ನಾವೀಗ 5 ರೋಸ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಈಗ ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಅದೇ ಸ್ಟಿಚ್ಚಲ್ಲಿ ನಾವು ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ವಿ ಸ್ಟಿಚ್ಚು. ನೋಡಿ, ನಾವೀಗ ಆವಾಗಲೇ ಬ್ಯಾಕ್ ಲೂಪಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಿದ್ವಲ್ಲ, ಈಗ ಫ್ರಂಟ್ ಲೂಪ್ ಇದೆ. ನೋಡಿ, ಬ್ಯಾಕ್ ಲೂಪಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಿ. ಈ ಕಡೆ ಫ್ರಂಟ್ ಲೂಪಲ್ಲಿ ನಾವು ಈ ರೀತಿ ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ, ಮತ್ತೆ ಈಗ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡೋಣ. ನೋಡಿ, ಈಗ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡ್ಕೋಬೇಕು. ನೋಡಿ, 1 2 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ವಿ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ಮತ್ತು ಈಗ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡೋಣ. ನೋಡಿ, 1 2 3 ನೆಕ್ಸ್ಟಲ್ಲಿ ಮತ್ತೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ಬ್ಯಾಕ್ ಲೂಪಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಫ್ರಂಟ್ ಲೂಪಲ್ಲಿ 1 2 3 ಫ್ರಂಟ್ ಲೂಪಲ್ಲಿ ನಾವು 1 ಡಬಲ್ ಕ್ರೋಶೆ, 2 ಚೈನ್. ನೋಡಿ, ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಡಬಲ್ ಕ್ರೋಶೆ, ವಿ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. 1 2 3 1 2 3 ನೆಕ್ಸ್ಟಲ್ಲಿ ನೋಡಿ, ಈ ಲೂಪಲ್ಲಿ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. ನೋಡಿ, ಹೀಗೆ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ಡಬಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಇಲ್ಲಿ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಮತ್ತು ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೋಡಿ, ಇದೇ ರೀತಿ ವಿ ಸ್ಟಿಚ್ಚನ್ನು ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ ವಿ ಸ್ಟಿಚ್ಚನ್ನು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟು 3 ಚೈನ್ ಇದೆಯಲ್ಲ, ಡಬಲ್ ಕ್ರೋಶೆ ಅಂತ ಕೌಂಟ್ ಆಗಿತ್ತಲ್ಲ, ಅದರಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು ಈ 2 ಚೈನ್ ಗ್ಯಾಪಲ್ಲಿ ನಾವು 5 ಡಬಲ್ ಕ್ರೋಶೆ, 1 2 3 4 5 ನೋಡಿ, 5 ಡಬಲ್ ಕ್ರೋಶೆ ಹಾಕ್ಕೊಂಡು
ನೆಕ್ಸ್ಟ್ ನೋಡಿ, ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ನೋಡಿ, ಈ ಕಡೆ ಫ್ರಂಟ್ ಪೋಸ್ಟ್ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ನೋಡಿ, ವಿ ಸ್ಟಿಚ್ಚಲ್ಲಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಈ 2 ಚೈನ್ ಗ್ಯಾಪಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. 2 3 4 5 ನೋಡಿ, 5 ಡಬಲ್ ಕ್ರೋಶೆ. ಮತ್ತು ಈಗ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಇದ್ರ ಮೇಲೆ ಫ್ರಂಟ್ ಪೋಸ್ಟ್. ನೋಡಿ ಹೀಗೆ. ಮತ್ತು ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ವಿ ಸ್ಟಿಚ್ಚಲ್ಲಿ, ಅದರ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 5 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಈ ಕಡೆ ಡಬಲ್ ಕ್ರೋಶೆ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ವಿ ಸ್ಟಿಚ್, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನೋಡಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈ ಕಡೆ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ, 2 ಚೈನಲ್ಲಿ 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. 2 3 4 5 ಆಮೇಲೆ ಈ ಕಡೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ವಿ ಸ್ಟಿಚ್ಚಲ್ಲಿ, ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಈ ಕಡೆ ವಿ ಸ್ಟಿಚ್ ಇದೆಯಲ್ಲ, ವಿ ಸ್ಟಿಚ್ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಈ 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಪ್ಲಸ್ ಇದೇ ರೀತಿನೇ ಹಾಕ್ಕೊಳ್ಳಿ, ಇದೇ ರೀತಿನೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಿಲ್ಲಿ 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದೇ ರೀತಿ ಪ್ಯಾಟ್ರನನ್ನು ಇಲ್ಲಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಪ್ಯಾಟ್ರನನ್ನು ನಾವು ನೋಡಿ ಇದನ್ನು ಬಿಟ್ಟು ನಾವು ಇಲ್ಲಿಂದ ಹಾಕಬೇಕು. ನೋಡಿ ಇಲ್ಲಿ ಹಾಕೋದು ಬೇಡ, ನೋಡಿ ಇದಿಷ್ಟು ಮುಚ್ಕೊಳತ್ತಲ್ಲ, ಇಲ್ಲಿಂದ ಹಾಕೋಣ. ಇದೊಂದು ಬಿಟ್ಟು ಇಲ್ಲಿಂದ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ಹಾಕೊಳ್ಳೋಣ. ಆಮೇಲೆ ಮತ್ತೆ ನೆಕ್ಸ್ಟು ಇದನ್ನು ಬಿಟ್ಟು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಫ್ರಂಟ್ ಲೂಪ್ ಇದೆಯಲ್ಲ, ಈ ಲೂಪ್ ಮೇಲೆ ನಾವಿಲ್ಲಿ ಹಾಕ್ಕೊಂಡ್ವಲ್ಲ, ಇದೇ ರೀತಿಯೇ ನೋಡಿ. ಇವಾಗ ಇದನ್ನು, ಈ ಫ್ರಂಟ್ ಲೂಪ್ ಇದೆಯಲ್ಲ, ಇದನ್ನು ನಾವು ಸ್ಕಿಪ್ ಮಾಡಿ ಇಲ್ಲಿಂದ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿಂದ
ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ವಿ ಸ್ಟಿಚ್ ಹಾಕೋಬೇಕೀಗ. ನೋಡಿ ಫಸ್ಟಿಗೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಅದೇ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ. ಈಗ ಇಲ್ಲಿ ಹಾಕ್ಕೊಂಡ್ವಲ್ಲ ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಳೋದು. ನೋಡಿ ಮತ್ತೆ ಈಗ ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಬೇಕು. ನೋಡಿ 1 2 3 4 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಈ ಸ್ಟಿಚ್ ಹಾಕೋಬೇಕು. ನೋಡಿ 1 2 3 ಫ್ರಂಟ್ ಲೂಪಲ್ಲಿ ನಾವು 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ಮತ್ತು ಈಗ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನೋಡಿ ಫ್ರಂಟ್ ಲೂಪಿಂದ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಡಬಲ್ ಕ್ರೋಶೆ. ನೋಡಿ 1 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮತ್ತು 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ಮತ್ತೆ ವಿ ಸ್ಟಿಚ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಈ ರೀತಿ ನಾವಿಲ್ಲಿ ಹಾಕಿದ್ವಲ್ಲ ಅದೇ ರೀತಿಯೇ ಇಲ್ಲಿ ಹಾಕೊಳ್ಳೋದು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಮತ್ತು ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇದನ್ನು ಒಂದನ್ನು ಸ್ಕಿಪ್ ಮಾಡಿದ್ದೀವಿ. ನೋಡಿ ಇದು ಈ ರೀತಿ ಇದ್ದರೆ ಈ ರೀತಿ ಫ್ರಿಲ್ ಬರುತ್ತೆ. ನೋಡಿ ಈ ರೀತಿ. ಇವಾಗ ಇಲ್ಲಿ ಫ್ರಿಲ್ ಮಾಡಿದರೆ ನಾವು ಇದು ಬಿಟ್ಟು ನೋಡಿ ಇಲ್ಲಿ ಹಾಕಬೇಕು. ಇದೊಂದನ್ನು ಬಿಟ್ಟು ಇಲ್ಲಿ ಹಾಕಬೇಕು ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ವಿ ಸ್ಟಿಚ್ ಫುಲ್ ಕವರ್ ರೌಂಡ್ ಆದಮೇಲೆ ಈ ರೀತಿ ಪ್ಯಾಟ್ರನನ್ನು ಹಾಕ್ಕೊಳ್ಳಿ. ಈ ರೌಂಡ್ ಹಾಕ್ಕೊಳ್ಳಿ ಮತ್ತು ಇಲ್ಲೊಂದು ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನಿದು 3 ರೌಂಡ್ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ನೋಡಿ ನಾನು ಒಂದು ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ಇಲ್ಲಿಂದ ನಾವಿಲ್ಲಿ ಕೆಳಗಡೆ ಬಾರ್ಡರ್ ಹಾಕಿದ್ದೀವಲ್ಲ ಅದೇ ರೀತಿನೇ ಹಾಕೋದು ಫ್ರೆಂಡ್ಸ್. ಇಲ್ಲಿ ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೋಡಿ ಈಗ ನಾವು ಡಿಕ್ರೀಸ್ ಮಾಡ್ತಾ ಹೋಗಬೇಕು, ಕಡಿಮೆ ಮಾಡ್ತಾ ಹೋಗಬೇಕು. ನೋಡಿ ಸ್ಲೀವ್ಸ್ ಸ್ವಲ್ಪ ದೊಡ್ಡ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡಬೇಕು. ನೋಡಿ ಹೇಗೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲೊಂದು ಡಬಲ್ ಕ್ರೋಶೆ,
ನೋಡಿ ಹೀಗೆ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ 2 ಲೂಪ್ ಇರುತ್ತಲ್ಲ. ಮತ್ತು ನೆಕ್ಸ್ಟ್ ನೋಡಿ ಈ ಕಾರ್ನರ್ ಇದೆಯಲ್ಲ, ಕಾರ್ನರ್ ಹಾಕಿದ್ವಲ್ಲ ಇಲ್ಲಿಂದ, ನೋಡಿ ಇಲ್ಲೇ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ತಗೊಳ್ಳೋಣ. ನೋಡಿ 2 ಡಬಲ್ ಕ್ರೋಶೆಯಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ನೋಡಿ ಮತ್ತೆ ಈಗ ನಾವು 2 ಡಬಲ್ ಕ್ರೋಶೆ ನಾವು ಹಾಕ್ಕೊಳ್ತೀವಲ್ಲ ಹಾಗೆ ಹಾಕೊಳ್ಳೋಣ. 1, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆನ ಇಲ್ಲಿ ಡಿಕ್ರೀಸ್ ಮಾಡಿದ್ದೀನಿ. ಮತ್ತು 2 ಡಬಲ್ ಕ್ರೋಶೆ, ಮತ್ತು ಈಗ ಮತ್ತೆ ಡಿಕ್ರೀಸ್ ಮಾಡಬೇಕು 1 ಡಬಲ್ ಕ್ರೋಶೆನ. ನೋಡಿ ಹೀಗೆ. ನೆಕ್ಸ್ಟ್ ಇದ್ರ 3 ಲೂಪನ್ನು ಒಂದ್ಸಲಿ ಈ ರೀತಿ ಎಳ್ಕೋಬೇಕು. ಮತ್ತು ಈಗ 2 ಡಬಲ್ ಕ್ರೋಶೆ, 1, 2. ಮತ್ತು ಈಗ 1 ಡಬಲ್ ಕ್ರೋಶೆನ ಕಡಿಮೆ ಮಾಡಬೇಕು. ನೋಡಿ ಹೀಗೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ತ್ರೀ ಲೂಪನ್ನು ಒಂದ್ಸರಿ ಎಳ್ಕೋಬೇಕು. ನೋಡಿ ಹೀಗೆ. ನೋಡಿ 1 ಡಬಲ್ ಕ್ರೋಶೆನ ಇಲ್ಲಿ ಡಿಕ್ರೀಸ್ ಮಾಡಿದ್ವಿ. ಮತ್ತು 2 ಡಬಲ್ ಕ್ರೋಶೆ ನಾವು ಈಗ ಹಾಕ್ಕೊಂಡಿದ್ದೀವಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಈ ರೀತಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು, ಮತ್ತು 1 ಡಬಲ್ ಕ್ರೋಶೆನ ನಾವು ಕಡಿಮೆ ಮಾಡ್ಕೊಳ್ಳೋದು. ಇದೇ ರೀತಿಯೇ ಫುಲ್ ಹಾಕ್ಕೋಬೇಕು. ನೋಡಿ ಈಗ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1, 2. 2 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ ಈಗ 1 ಡಬಲ್ ಕ್ರೋಶೆನ ಕಡಿಮೆ ಮಾಡಬೇಕು, ಡಿಕ್ರೀಸ್ ಮಾಡಬೇಕು. ನೋಡಿ ಹೀಗೆ. ಮತ್ತು 2 ಡಬಲ್ ಕ್ರೋಶೆ. ಮತ್ತು 1 ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡಬೇಕು. ನೋಡಿ ಹೀಗೆ 2 ಡಬಲ್ ಕ್ರೋಶೆಯಿಂದ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಹೀಗೆ. ಟೂ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ. ಈ 2 ಡಬಲ್ ಕ್ರೋಶೆಯಿಂದ 1 ಡಬಲ್ ಕ್ರೋಶೆ ಮಾಡೋದು. ಇಲ್ಲಿ 1 ಡಬಲ್ ಕ್ರೋಶೆ ಡಿಕ್ರೀಸ್, ಮತ್ತು 2 ಡಬಲ್ ಕ್ರೋಶೆ, ಮತ್ತು 1 ಡಬಲ್ ಕ್ರೋಶೆ ಕಡಿಮೆ ಮಾಡೋದು. 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಮೀನ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಲಾಸ್ಟಿಗೆ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಇಲ್ಲಿ ಒಂದು ಡಬಲ್ ಕ್ರೋಶೆ. ಹೀಗೆ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 3 ಚೈನ್. ನೋಡಿ ಈಗ ಬ್ಯಾಕ್ ಲೂಪಿಂದ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಬ್ಯಾಕ್ ಲೂಪಿಂದ ಡಬಲ್ ಕ್ರೋಶೆ. ಈಗ ಯಾವುದು ಡಿಕ್ರೀಸ್ ಮಾಡೋದಿಲ್ಲ ಫ್ರೆಂಡ್ಸ್, ಇದೇ ರೀತಿ ಈಗ ಎಷ್ಟು ಹಾಕಿದ್ದೀವೋ ಅದೇ ರೀತಿ ಹಾಕ್ತಾ ಹೋಗೋದು. ಹೀಗೆ ಬ್ಯಾಕ್ ಲೂಪಿಂದ ಹಾಕೋಬೇಕು. ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ನಮಗೆ ಇವಾಗ ನೋಡಿ ಈ ಕಡೆ ಹಾಕ್ಕೊಂಡಿದ್ದೀನಲ್ಲ ನಾನು, ನೋಡಿ ಈ ರೌಂಡು ಫಸ್ಟ್ ಹಾಕ್ಕೊಂಡಿದ್ದೆ. ಇದು ನಾವು ಬ್ಯಾಕ್ ಲೂಪಿಂದ ತಗೊಂಡಿಲ್ಲ ಅಲ್ಲ, ನೋಡಿ ಇದನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಪ್ಯಾಟರ್ನ್ ಹಾಕಿದ್ದೀನಲ್ಲ, ಅದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಈಗ ಹಾಕಿದ್ದೀವಲ್ಲ,
ಇಲ್ಲಿಂದ ನೋಡಿ ಇಲ್ಲೇ ಹಾಕ್ಕೊಂಡಿದ್ದೀನಿ. 1 ರೌಂಡ್, 2, 3, 4 ಒಟ್ಟು ನಮಗೆ 4 ರೌಂಡ್ ಹಾಕೋಬೇಕು ಡಬಲ್ ಕ್ರೋಶೆ ರೌಂಡ್. ಫಸ್ಟ್ ಡಿಕ್ರೀಸ್ ಮಾಡಿದ್ನಲ್ಲ ನೋಡಿ, ಆ ರೌಂಡ್ ನೋಡಿ ಡಿಕ್ರೀಸ್ ಮಾಡಿದ್ದೀನಲ್ಲ, 2 ಡಬಲ್ ಕ್ರೋಶೆ 2 ನೋಡಿ ಹೀಗೆ. ಇದೊಂದು ಡಿಕ್ರೀಸ್ ಮಾಡಿದ ರೌಂಡು ಸೇರಿಸಿ ನೋಡಿ 1, 2, 3, 4 ಒಟ್ಟು ನಮಗೆ ಈ ರೀತಿ 4 ರೌಂಡ್ ಹಾಕ್ಕೊಳ್ಳಿ. ನೋಡಿ ಈಗ ಹಾಕ್ತಾ ಇದ್ದೀನಲ್ಲ, ಸೇಮ್ ಇದೇ ರೀತಿ ಹಾಕ್ಕೊಂಡು ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ನೋಡಿ ಬ್ಯಾಕ್ ಲೂಪಲ್ಲಿ ಈ ರೀತಿ ಬ್ಯಾಕ್ ಲೂಪಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ರೀತಿ 4 ರೌಂಡ್ ಹಾಕ್ಕೊಳ್ಳಿ. ಈಗ 1 ರೌಂಡ್ 2 ರೌಂಡ್ ಆದಮೇಲೆ ಇನ್ನು ಮತ್ತೆ 2 ರೌಂಡ್ ಹಾಕ್ಕೊಳ್ಳಿ. ಇದೇ ರೀತಿನೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿಂದ 1, 2, 3, 4 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆ ಥರ್ಡ್ ಚೈನಿಗೆ 3 ಚೈನ್ ಹಾಕಿರ್ತೀವಲ್ಲ, 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಯಾಟರ್ನ್ ಹಾಕೊಳ್ಳೋಣ. ನೋಡಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಂದ ಫಸ್ಟಿಗೆ 4 ಚೈನ್ ಹಾಕ್ಕೊಳ್ಳೋಣ. 2, 3, 4 ಚೈನ್ ಹಾಕ್ಕೊಂಡು ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 4 ಚೈನನ್ನು 4 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇಲ್ಲಿಂದ 1, 2, 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 4ರಲ್ಲಿ ನೆಕ್ಸ್ಟಲ್ಲಿ ನಾವು ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ, ಮತ್ತು 1, 2, 3ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಟೂ ಚೈನ್ ಮತ್ತು ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ವಿ ಸ್ಟಿಚ್. ಮತ್ತು ಈಗ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1, 2, 3 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ತಾ ಹೋಗೋದು ನೋಡಿ. ಮತ್ತೆ 1, 2, 3ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ವಿ ಸ್ಟಿಚ್, 2 ಚೈನ್ ಮತ್ತು ಡಬಲ್ ಕ್ರೋಶೆ. ನೋಡಿ ಹೀಗೆ ವಿ ಸ್ಟಿಚ್ ಹಾಕ್ಕೊಳ್ಳೋದು. ಆಮೇಲೆ ನೆಕ್ಸ್ಟು ಈ ಲೈನನ್ನು ಬಿಟ್ಟು ನೋಡಿ, ಇದನ್ನು ಬಿಟ್ಟು ನೋಡಿ ಈ ರೀತಿ ಪ್ಯಾಟ್ರನ್ ಬರುತ್ತಲ್ಲ, ಹಾಗಾಗಿ ಇದನ್ನು ಬಿಟ್ಟು ಮತ್ತೆ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ವಿ ಸ್ಟಿಚ್ಚನ್ನು ಫುಲ್ ಇಲ್ಲಿ ತನಕ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ವಿ ಸ್ಟಿಚಲ್ಲಿ 4 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 1 ಚೈನ್ ಹಾಕ್ಕೊಂಡು ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಈ 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, 2 3 4 5 ಡಬಲ್ ಕ್ರೋಶೆ ಆದಮೇಲೆ ಈ ಕಡೆ ಫ್ರಂಟ್ ಪೋಸ್ಟ್. ಮತ್ತು ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ನಾವು ಕೆಳಗಡೆ ಬಾರ್ಡ್ರ್ ಹಾಕಿದ್ವಲ್ಲ ಫ್ರಾಕಿಗೆ, ಅದೇ ರೀತಿಯೇ ಹಾಕ್ತಾ ಹೋಗೋದು. 5 ಡಬಲ್ ಕ್ರೋಶೆ, 2 3 4 5 ಡಬಲ್ ಕ್ರೋಶೆ ಆದಮೇಲೆ ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ 5 ಡಬಲ್ ಕ್ರೋಶೆ, 1 2 3 4. ನೋಡಿ 5 ಡಬಲ್ ಕ್ರೋಶೆ ಆದಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿಯೇ ಹಾಕ್ಕೊಳ್ಬೇಕು. ನೋಡಿ ಈಗ ಇನ್ನೊಂದು ರೌಂಡ್ ಇದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಈ ರೌಂಡನ್ನು ಸ್ಕಿಪ್ ಮಾಡಿ, ನೋಡಿ ಹೀಗೆ ಬರುತ್ತಲ್ಲ, ನಾವಿಲ್ಲಿ ಹಾಕ್ಕೋಬೇಕು. ನೋಡಿ ಇಲ್ಲಿ ಫ್ರಂಟ್ ಲೂಪ್ ಇದೆಯಲ್ಲ, ಫ್ರಂಟ್ ಲೂಪ್ ಕಾಣಿಸುತ್ತಲ್ಲ, ಇದರಲ್ಲಿ ನಾವು ಮತ್ತೆ ವಿ ಸ್ಟಿಚ್ ಹಾಕ್ಕೊಂಡು ಇದೇ ರೀತಿ ಪ್ಯಾಟರ್ನ್ ಹಾಕ್ಕೋಬೇಕು ಫ್ರೆಂಡ್ಸ್. ಇದಿಷ್ಟನ್ನು ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 2 ರೋಸ್ ಹಾಕ್ಕೊಂಡೆ. ಈಗ ಇಲ್ಲಿಗೆ ನೆಕ್ಕಿಗೆ ಮತ್ತು ಇಲ್ಲಿ ಬಾರ್ಡರ್ ಹಾಕೋಣ, ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ ಇಲ್ಲಿಂದ ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ ಆ ಕಡೆನೂ ಈ ಕಡೆನೂ ಅಷ್ಟು ಸಿಂಗಲ್ ಕ್ರೋಶೆ ಹಾಕಬೇಕು.
ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತು ಒಂದು ಚೈನ್ ಹಾಕ್ಕೊಂಡು ನೆಕ್ ಬಾರ್ಡರು ಹೀಗೆ ಹಾಕ್ತಾ ಹೋಗಬೇಕು. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿಯೇ ಫುಲ್ ಬಾರ್ಡ್ರ್ ಹಾಕ್ಕೊಳ್ಳಿ, ನೆಕ್ ಹಾಕ್ಕೊಳ್ಳಿ. ರಿಸ್ಟ್ ಹಾಕ್ಕೊಂಡು ಇಲ್ಲಿ ತನಕನೂ ಇದೇ ರೀತಿಯೇ ಹಾಕ್ಕೋಬೇಕು, ಲಾಸ್ಟ್ ತನಕನೂ. ನೋಡಿ ಇಲ್ಲಿಂದ ಫುಲ್ ನೆಕ್ ಬಾರ್ಡ್ರ್ ಹಾಕ್ಕೊಂಡು ಈ ಕಡೆ ಬಟನ್ ಹಚ್ತೀವಲ್ಲ ಈ ಕಡೆನೂ ಇದೇ ರೀತಿಯೇ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡು 2 ಬಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 3 ಬಟನ್ ಬೇಕಾದ್ರೆ ಹಾಕ್ಕೋಬೋದು. ಇದಕ್ಕೆ ಇಲ್ಲೊಂದು ದಾರ ಹಾಕೋಕ್ಕೆ ದಾರ ಮಾಡೋಣ. ನೋಡಿ ಫ್ರೆಂಡ್ಸ್, ದಾರ ಮಾಡಲಿಕ್ಕೆ ನಾನು 2 ಎಳೆ ದಾರ ತಗೊಂಡಿದ್ದೀನಿ. ನೋಡಿ ಹುಕ್ ಸೈಜ್ ನಾನು 4.0 mm ತಗೊಂಡಿದ್ದೀನಿ. ನೀವು 4 ಎಳೆ ಬೇಕಾದರೆ ಮಾಡ್ಕೋಬೋದು. ನೋಡಿ ಹೀಗೆ ನೋಡಿ ದಾರಾನ ಹೀಗೆ ತಗೊಳ್ಬೇಕು. ನೋಡಿ ಹೀಗೆ ಈ ದಾರನ ಈ ಕೆಳಗಿಂದ ಹೀಗೆ ತಗೊಂಡು ಈ ಕಡೆ ದಾರನೂ ಈ ರೀತಿ ಕೆಳಗಿಂದ ದಾರ ತಗೊಂಡ್ಬಿಟ್ಟು ಈ ರೀತಿ ಮೇಲೆ ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ತಗೋಬೋದು, ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿ ತಗೊಳ್ಳಿ. ನನಗೆ ಈ ರೀತಿಯೇ ಸರಿ ಆಗುತ್ತೆ, ಅದಕ್ಕೆ ನಾನು ಹೀಗೆ ಹಾಕ್ತಾಯಿದ್ದೀನಿ. ದಾರನ ಹೀಗೆ ಇಟ್ಕೊಂಡ್ಬಿಟ್ಟು ನಿಮಗೆ ದಾರ ಯಾವ ರೀತಿ ಇಟ್ಕೊಳ್ಳೋಕ್ಕೆ ಸರಿ ಅನಿಸುತ್ತೆ ಆ ರೀತಿ ಬೇಕಾದ್ರೆ ಇಟ್ಕೋಬೋದು. ನೋಡಿ ಈ ದಾರದಿಂದ ನಾವು ಕೆಳಗಿಂದ ತಗೋಬೇಕು, ಈ ರೀತಿ ತಗೊಂಡು ಹೀಗೆ ಮೇಲಿಂದ ನೋಡಿ ಹೀಗೆ ಮೇಲ್ ದಾರ ಒಂದ್ಸರಿ ಎಳ್ಕೋಬೇಕು. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ನಿಮ್ಗೆ ಎಷ್ಟು ಲೆಂತ್ ಬೇಕು ಫ್ರ್ಯಾಕಿಗೆ ಅಷ್ಟು ಲೆಂತ್ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ದೊಡ್ಡ ಹಾಕ್ಕೊಂಡೆ, ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ಈಗ ನಾವು ಕುಚ್ಚು ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಎಷ್ಟು ದೊಡ್ಡ ಕುಚ್ಚು ಬೇಕು ಅಷ್ಟು ದೊಡ್ಡ ಈ ರೀತಿ ನೋಡಿ, ಈ ರೀತಿ ಎಷ್ಟು ಎಳೆ ಬೇಕೋ ಅಷ್ಟು ಎಳೆ ತಗೊಳ್ಳಿ. ನೋಡಿ, ನಾನು 15 ಇದು ತಗೊಂಡಿದ್ದೀನಿ, ದಾರ ತಗೊಂಡಿದ್ದೀನಿ. ಈ ರೀತಿ 15 ತಗೊಂಡಿದ್ದೀನಿ. ನೋಡಿ, ನಾನು 2 ಮಾಡ್ಕೊಂಡಿದ್ದೀನಿ ಕುಚ್ಚುಕಟ್ಟಕ್ಕೆ. ನೋಡಿ, ಇದು ಮತ್ತೆ ಹೀಗೆ ತಗೊಂಡು ಗಂಟು ಹಾಕ್ಕೊಳ್ಳೋಣ. ಕರೆಕ್ಟ್ ನೋಡಿಕೊಂಡು ನೋಡಿ, ಈ ರೀತಿ ಗಂಟು ಹಾಕೊಳ್ಳೋಣ. ನೋಡಿ, ಹೀಗೆ ದಾರ ತಗೊಂಡು ಇಲ್ಲಿ ಗಂಟು ಹಾಕೊಳ್ಳೋಣ. ಹೀಗೆ ನೋಡಿ, ಹೀಗೆ ಇದೇ ರೀತಿ ಇನ್ನೊಂದು ಕಟ್ಕೊಂಡು ತೋರಿಸ್ತೀನಿ. ನೋಡಿ, ಇದನ್ನು ಎರಡನ್ನು ನಾನು ಮಾಡಿಕೊಂಡೆ. ನೋಡಿ, ಒಂದು ಲೆವೆಲಲ್ಲಿ ಕಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಈಗ ಕಾಣಿಸ್ತಾ ಇದೆ. ಇದನ್ನು ಲಂಗಕ್ಕೆ ಹಾಕಿ ತೋರಿಸ್ತೀನಿ, ಫ್ರಾಕಿಗೆ. ನೋಡಿ, ನಾವು ಇಲ್ಲಿಂದ ಹಾಕ್ಕೊಳ್ಳೋಣ. ನೋಡಿ, ಇದಿದೆಯಲ್ಲ, ಇಲ್ಲಿಂದ ಹಾಕ್ಕೊಳ್ಳೋಣ. ಈ ದಾರ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಕುಚ್ಚು ಕಟ್ಕೋಬೋದು.
ನೋಡಿ ಹೀಗೆ ಇದೇ ರೀತಿ ಫುಲ್ ಕಟ್ಕೊಳ್ಳಿ. ಹೀಗೆ ಈ ಕಡೆ ಸೈಡಿಂದ ಹೀಗೆ ಕಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ದಾರ ಹಾಕ್ಕೊಂಡೆ. ನೋಡಿ ಹೀಗೆ ನೋಡಿ, ನೀವು ಬೇಕಾದ್ರೆ ಟೈಟ್ ಬೇಕಾದ್ರೆ ಹೀಗೆ ಈ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಇದರಲ್ಲೇ ಇದ್ರ ಮಿಡ್ ನೋಡಿ 27 ಸೆಂಟಿಮೀಟ್ರ್ ಇದೆ. ಇದರ ಲೆಂತು 37 ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.